ಕೋಡುಬಳೆ ಅಂದ್ರೆ ಅಡುಕಲೆ. ಕಾವೇರಿ ನೀರಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋದ ತಮಿಳುನಾಡು. ತಿರುಗೇಟು ಕೊಡೋದಕ್ಕೆ ಕರ್ನಾಟಕ ತಯಾರಿ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿ ವಿಚಾರಣೆ ಮುಂದೂಡಿಕೆ. ಕುಲಕರ್ಣಿ ಶಾಸಕ ಸ್ಥಾನದ ಅನರ್ಹತೆ ಆದೇಶವೇ ರದ್ದು. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಕಾವೇರಿ ನೀರಿಗಾಗಿ ಸುಪ್ರೀಂ ಕೋರ್ಟ್ ಮತ್ತೆ ಖ್ಯಾತೆ ತೆಗೆದಿದೆ. ಕಾವೇರಿ ನೀರಿಗಾಗಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಕರ್ನಾಟಕ ಜುಲೈ 29ರಂದು ಆಗಸ್ಟ್ 2ರವರೆಗೆ ಸಿಡಬ್ಲ್ಯೂಎಂಎ ಆದೇಶವನ್ನು ಪಾಲಿಸ್ತಾ ಇಲ್ಲ ಎಂದು ಆರೋಪ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ ಮಾಡಿದೆ. ತಮಿಳುನಾಡಿನ ಸುಳ್ಳಿನ ಆರೋಪಕ್ಕೆ ಕರ್ನಾಟಕ ಕೌಂಟರ್ ಕೊಟ್ಟಿದೆ. ಸಮರ್ಥವಾಗಿ ವಾದ ಮಂಡಿಸುವಂತೆ ರಾಜ್ಯದ ವಕೀಲರ ತಂಡಕ್ಕೆ ರಾಮಲಿಂಗಾರೆಡ್ಡಿ ಸೂಚಿಸಿದ್ದಾರೆ. ತಮಿಳುನಾಡಿಗೆ ಕರ್ನಾಟಕ ನೀರು ಹರಿಸ್ತಾ ಇದ್ರು, ತಮಿಳುನಾಡು ಮಾತ್ರ ತನ್ನ ಮೊಂಡಾಟ ಬಿಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಕದ ತಟ್ಟಿದ ತಮಿಳುನಾಡಿಗೆ ಕರ್ನಾಟಕ ಖಡಕ್ ತಿರುಗೇಟು ನೀಡಿದೆ. ಸಿಡಬ್ಲ್ಯೂಎಂಎ ಆದೇಶವನ್ನು ಕರ್ನಾಟಕ ಸರಿಯಾಗಿ ಪಾಲಿಸಿದೆ. 3 ದಿನಗಳಲ್ಲಿ 4 ಟಿಎಂಸಿಗಿಂತ ಹೆಚ್ಚು ನೀರು ಹರಿದಿದೆ. ನಿನ್ನೆ ಬಿಟ್ಟ ನೀರು ಬಿಳಿಗುಂಡ್ಲು ತಲುಪಲು 2 ದಿನ ಬೇಕು. ಈಗಾಗಲೇ ಡ್ಯಾಂ ತುಂಬಿ ನೀರು ಹೊರಹರಿತಾ ಇದೆ. ತಮಿಳುನಾಡು ಆರೋಪಗಳು ಸುಳ್ಳು ಎಂದು ವಾದಿಸಲು ರಾಜ್ಯದ ವಕೀಲರ ತಂಡ ಸಕಲ ತಯಾರಿ ಮಾಡಿಕೊಂಡಿದೆ. ಬೆಂಗಳೂರು ಪೊಲೀಸ್ ಕಮಿಷನರೇಟ್ 5 ಘಟಕಗಳಾಗಿ ವಿಂಗಡಣೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಜಿಬಿಎ ಮಾದರಿ 5 ಪ್ರತ್ಯೇಕ ಪೊಲೀಸ್ ಕಮಿಷನರೇಟ್ಗಳಾಗಿ ವಿಂಗಡಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮೇಲುಸ್ತುವಾರಿಗಾಗಿ ಪ್ರಸ್ತುತ ಪೊಲೀಸ್ ಆಯುಕ್ತರ ಹುದ್ದೆಯನ್ನ ಮುಖ್ಯ ಆಯುಕ್ತರ ಹುದ್ದೆಗೆ ಉನ್ನತೀಕರಿಸೋದು, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಘಟಕಗಳಾಗಿ ವಿಂಗಡಣೆ, ಬೆಂಗಳೂರು ಪೂರ್ವ ಪೊಲೀಸ್ ಆಯುಕ್ತರ ಕಚೇರಿ ಹಾಗೂ ಬೆಂಗಳೂರು ಪಶ್ಚಿಮ ಪೊಲೀಸ್ ಆಯುಕ್ತರ ಕಚೇರಿಯಾಗಿ ವಿಂಗಡಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ರಾಜ್ಯ ಚುನಾವಣಾ ಆಯೋಗದ ಪ್ರತ್ಯೇಕ ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ ರಿಟ್ ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ವಿಚಾರಣೆ ನಡೆಸಿದೆ. ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ ನಡೆಸ್ತಾ ಇದೆ. ರಾಜ್ಯ ಚುನಾವಣಾ ಆಯೋಗದ ಪ್ರತ್ಯೇಕ ಎಸ್ಐಆರ್ ಅಮಾನತಿನಲ್ಲಿ ಇಡಲಾಗಿದೆ ಅಂತ ಚುನಾವಣಾ ಆಯೋಗದ ಹಿರಿಯ ವಕೀಲ ಕೆಎನ್ ಫಣೀಂದ್ರ ಮಾಹಿತಿ ನೀಡಿದ್ರು. ಆಯೋಗದ ಹೇಳಿಕೆ ದಾಖಲಿಸಿ ವಿಚಾರಣೆ ಸೆಪ್ಟೆಂಬರ್ 28ಕ್ಕೆ ಮುಂದೂಡಲಾಗಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.